ಇಂಥ ಅಧಿಕಾರಿಗಳು ನಮ್ಗೆ ಸಿಕ್ಕಿರೋದು ತುಂಬಾ ಪುಣ್ಯ ಮಾಡಿದೀವಿ. ನನಗೆ ನಮ್ಮಮ್ಮ ಹೇಳ್ಕೊಟ್ಟಿರೋ ಪಾಠ ಏನು ಅಂದ್ರೆ, ಅಭಿವೃದ್ಧಿ ಬಗ್ಗೆ ಬಂದ್ರೆ ಯಾರಿಗೂ ಕೇರ್ ಮಾಡೋದಲ್ಲ, ಯಾರ ರಾಜಕಾರಣಿಗೂ ಆಗ್ಲಿ. ಇನ್ನೊಂದು ತಿಂಗಳು ಬಿಟ್ಟು ಇದೇ ಭಾವನೆಯಲ್ಲಿ ನಿಮ್ಮಲ್ಲಿ ಬರುತ್ತೆ ಅಂತ ಅನ್ಕೋತೀನಿ. ಇವತ್ತಿನ ದಿನ ನಾವೇನು ಇಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯವರು ಮತ್ತು ನಮ್ಮ ಊರಿನ ಗ್ರಾಮಸ್ಥರು ಬಂದಿದ್ದಾರೆ. ವಿಶೇಷ ಏನಂತ ಹೇಳಿದ್ರೆ, ನಮ್ಮ ಪಂಚಾಯತಿಗೆ ಒಂದು ಹಿರಿಯ ಅಧಿಕಾರಿಗಳು ಬಂದಿದ್ದಾರೆ. ಅವ್ರಿಗೆ ನಮ್ಮ ಸಂಘಟನೆ ವತಿಯಿಂದ ಮತ್ತು ನಮ್ಮ ಗ್ರಾಮದ ವತಿಯಿಂದ ಮತ್ತು ನಮ್ಮ ಪಂಚಾಯತಿ ವತಿಯಿಂದ ಅವರಿಗೆ ಜೋರಾಗಿ ಚಪ್ಪಾಳದಿಂದ ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ನಾನು ಹಲವಾರು ಬಾರಿ ಪಂಚಾಯತ್ಗೆ ಬಂದಿದ್ದೀವಿ. ಆದ್ರೆ ಮೊನ್ನೆ ನಮ್ಮ ಹೊಸದಾಗಿ ಬಂದಿರೋ ಅಭಿವೃದ್ಧಿ ಅಧಿಕಾರಿಗಳು ನೆಂಗ್ಲಿಯಲ್ಲಿ ಇರ್ತಕ್ಕಂತಹ ಎಲ್ಲ ಮಾಜಿ ಅಧ್ಯಕ್ಷರಾಗ್ಬೋದು, ಸದಸ್ಯರು ಮತ್ತು ಹಿರಿಯರು ಎಲ್ರಿಗೂ ಕರೆದಿ ಒಂದು ಪರಿಚಯವನ್ನು ಮಾಡ್ಕೊಂಡ್ರು. ಅವರೊಂದು ಗುಣ, ಇವರು ಎಲ್ಲೆಲ್ಲಿ ಕೆಲಸ ಮಾಡಿದೀವಿ, ಎಲ್ಲ ನಮ್ಮ ರಕ್ಷಣಾ ವೇದಿಕೆಯವರು ಹಲವಾರು ನಮ್ಮ ರಾಜ್ಯದಲ್ಲಿ ಎಲ್ಲ ಕಡೆ ಇದ್ದಾರೆ. ನಾವು ವಿಚಾರಿಸಿದೀವಿ, ಇವ್ರು ಹೋಗಿದ ಕಡೆ ಎಲ್ಲ ಅಭಿವೃದ್ಧಿ, ಅವರ ಹೆಸರೇ ಅಭಿವೃದ್ಧಿ ಅಧಿಕಾರಿಗಳು. ಹಾಗಾಗಿ ನಮ್ಗೊಂದು ಸಂತೋಷದ ಸುದ್ದಿ, ನಮ್ಮ ಊರು, ನಮ್ಮ ಗ್ರಾಮ, ನಮ್ಮ ಪಂಚಾಯತಿ ಅಂದ್ರೆ ಈಗ ಬೆಳೆಯುತ್ತೆ. ಇಷ್ಟು ದಿನ ಏನಿತ್ತು ಏನೋ ಗೊತ್ತಿಲ್ಲ, ಈಗ ಮುಂದೆ ನಮ್ಮೂರು ಅಂದ್ರೆ ನಮ್ಗೆ ಹೆಮ್ಮೆ. ಮುಂದಿನ ದಿನಗಳಲ್ಲಿ ಇವ್ರು ಇರೋವರೆಗೂ ಅಭಿವೃದ್ಧಿ ಆಗತ್ತೆ ಅಂತ ನಮ್ಮ ಒಂದು ಅನಿಸಿಕೆ. ಇವರು ಮನಸ್ಸೆಂಗಿದೆ ಅಂದ್ರೆ, ಮೊನ್ನೆ ನಾವ್ ಎಲ್ರು ಊರವ್ರು ಬಂದಾಗ ಒಂದು ಟೀ ತಂದು ಕೊಡ್ತಾರೆ. ಎಲ್ರಿಗೂ ಒಂದು ಯೂಸಂತ್ರ ಗ್ಲಾಸ್ ಅಲ್ಲಿ ತಂದು ಸಾರ್ಗೆ ಸ್ಟೀಲ್ ಗ್ಲಾಸ್ ಅಲ್ಲಿ ತಂದ್ರೆ ಸಾರ್ ಮುಟ್ಟೋದಿಲ್ಲ. ಬೇಡ, ಎಲ್ರಿಗೂ ಸಮಾನವಾಗಿ ನೋಡ್ಬೇಕು ಅಂತ ತುಂಬಾ ತುಂಬಾ ಖುಷಿ ಆಯ್ತು ಸರ್. ಇಂಥ ಅಧಿಕಾರಿಗಳು ನಮ್ಗೆ ಸಿಕ್ಕಿರೋದು ತುಂಬಾ ಪುಣ್ಯ ಮಾಡಿದೀವಿ. ಇಂತರ ಅಧಿಕಾರಿಗಳಿಗೆ ಮಗದೊಮ್ಮೆ ನಾವು ಇಲ್ಲಿ ನಮ್ಮೂರಿಗೆ ಸ್ವಾಗತ ಬಯಸುತ್ತಾ ಅವ್ರಿಗೊಂದು ನಮ್ಮ ರಕ್ಷಣಾ ವೇದಿಕೆಯಿಂದ ಮತ್ತು ಗ್ರಾಮಸ್ಥರ ವತಿಯಿಂದ ಅವ್ರಿಗೊಂದು ಸನ್ಮಾನ ಮಾಡೋಣ ಬಂದಿದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ನಾನು ರಕ್ಷಣಾ ವೇದಿಕೆಯಲ್ಲೇ ಹುಟ್ಟಿ ಬೆಳೆದಿರೋದು. ಜಯದೇವ್ ಪ್ರಸನ್ನ ಅಂದ್ಬಿಟ್ಟು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿದ್ರು, ರೋಹಿಣಿ ಕೇಸೆಟ್ ಅವ್ರು ಇದಾಗಿದ್ರು, ಎಲ್ಲ ಮಾಡ್ಕೊಂಡು ಇದರಿಂದ ಬರಬೇಕು ಅಂದಾಗ ನಾಡು ನುಡಿಗಾಗಿ ಮಾಡ್ತಾ ಇರೋ ರಕ್ಷಣಾ ವೇದಿಕೆ. ಈಗ ಅದರಲ್ಲೂ ಕೆಲವರು ಉಟ್ಕೊಂಡಿದ್ದಾರೆ, ಡೀಲಿಂಗ್ ಮಾಡೋರು ರಕ್ಷಣಾ ವೇದಿಕೆ ಹೆಸರಲ್ಲಿ ಇದ್ದಾರೆ. ಆಮೇಲೆ 2 ಬಣ ಆದಾಗೂ ಅದರಲ್ಲಿ ಇದ್ವಿ, ಸಂಘಟನೆಗಳಲ್ಲೂ ಬಂದಿದ್ದೀವಿ. ನನಗೆ ನಮ್ಮಮ್ಮ ಹೇಳ್ಕೊಟ್ಟಿರೋ ಪಾಠ ಏನು ಅಂದ್ರೆ, ಹೊಟ್ಟೆ ಮೇಲೆ ಯಾರಿಗೂ ಹೊಡಿಬೇಡ ಅಂತ. ಆದ್ರೆ ಒಳ್ಳೇದ್ ಮಾಡು, ಇಲ್ಲ ಕೆಟ್ಟದಂತೂ ಮಾಡಿ ಬರಬೇಡ. ನೀನ್ ಸಂಪಾದನೆ ಮಾಡಿದ್ರಲ್ಲಿ ನಮ್ ಸಂಸಾರ ನಡಿಬೇಡ ಅಂತ ಹೇಳಿದಾರೆ. 25 ವರ್ಷದಿಂದ ಹಂಗೆ ನಡೀತಾರೆ. ನಮ್ದೇನು ಯಾವುದೇ ಜನರಿಗೆ ಅವತ್ತು ಕೆಲಸ ಆಗಂಗಿದ್ರೆ ಅವತ್ತೇ ನನ್ನ ಪಂಚಾಯತಿಯಿಂದ ಕೆಲಸ ಆಗುತ್ತೆ ಹೋಗ್ಬೇಕು. ಅವ್ರಿಗೆ ನಾಳೆ ಬಾ ನಮ್ಗಿರಲ್ಲ. ಇನ್ನು ಬೇರೆಯವ್ರು ಹೇಳ್ದಂಗೆ ನಾನು ಫೋನ್ಗಳಲ್ಲಿ ಹೇಳ್ಕೊಂಡು ಎಲ್ಲಿದ್ದೀರಿ ಸರ್, ಹಂಗಿದ್ದೀನಿ ಸರ್, ಮುಳುಬಾಗಿಲು ಬನ್ನಿ ಅಂತ ಹೇಳೋ ಪಿಡಿಒನೂ ಅಲ್ಲ. ನಾನು ವಾರಕ್ಕೆ 4 ದಿನ ಮೀಟಿಂಗ್ ಇಲ್ಲ ಅಂದ್ರೆ 11ರಿಂದ 4 ಗಂಟೆವರೆಗೂ ನಾನು ಪಂಚಾಯತಿಯಲ್ಲೇ ಸಿಗ್ತೀನಿ. ಎಲ್ಲಿ ಯಾವುದೇ ರೀತಿ ತೊಂದರೆ ಆದ್ರೆ ಅದೇ ಜಾಗಕ್ಕೆ ನಾನು ಹೋಗ್ತೀನಿ, ನನ್ನ ಜಾಗಕ್ಕೆ ಅವ್ನು ತರಿಸ್ಕೊಳ್ಳಲ್ಲ. ಇನ್ನೊಂದು ತಿಂಗಳು ಬಿಟ್ಟು ಇದೇ ಭಾವನೆಯಲ್ಲಿ ನಿಮ್ಮಲ್ಲಿ ಬರುತ್ತೆ ಅಂತ ಅನ್ಕೋತೀನಿ. ನಮ್ಮೆಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ನಾವು ತುಂಬಾ ಖುಷಿಯಿಂದ ಸಡಗರದಿಂದ ನಾವು ಸಾರಿಗೆಯಲ್ಲಿ ನಮ್ಮ ಊರಿಗೆ ಬರಮಾಡ್ಕೊಂತ ಇದೀವಿ, ಸ್ವಾಗತವನ್ನು ಕೋರ್ತಾ ಇದೀವಿ. ಒಂದು ಸಾರ್ ಹೆಸರು ಇಲ್ಲಿಂದ ರಾಜ್ಯ ಮಟ್ಟದಲ್ಲಿ ಅವ್ರ ಹೆಸರು ಮಾಡಿದ್ದಾರೆ. ಬರೀ ಒಂದು ಪಂಚಾಯತಿಗೆ ಅಲ್ಲ, ಎಲ್ಲ ಪಂಚಾಯತಿದಲ್ಲೂ ವಿಚಾರಿಸಿದ್ವಿ. ಅಭಿವೃದ್ಧಿ ಬಗ್ಗೆ ಬಂದ್ರೆ ಯಾರಿಗೂ ಕೇರ್ ಮಾಡೋದಲ್ಲ, ಯಾರ ರಾಜಕಾರಣಿಗೂ ಆಗ್ಲಿ, ಯಾರ ಒತ್ತಡಕ್ಕೂ ಅವರು ತಗ್ಗೋದಿಲ್ಲ, ಬಗ್ಗೋದಿಲ್ಲ. ನಾವು ಅವ್ರ ಬಗ್ಗೆ ಕೇಳಿದೀವಿ. ನಾವು ಇವತ್ತು ನಮ್ಮ ಪಂಚಾಯತಿಗೆ ಬಂದಿದ್ರು ತುಂಬಾ 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 ಖುಷಿ ಆಗ್ತದೆ. ಮೊನ್ನೆ ನಾವು ಸನ್ಮಾನ ಮಾಡೋಣ ಅಂತಿದ್ವಿ, ನಮ್ಮ ಸ್ವಲ್ಪ ಕಾರ್ಯಕರ್ತರು ಊರಲ್ಲಿ ಇರ್ಲಿಲ್ಲ, ಹಾಗಾಗಿ ನಿನ್ನೆ ರಜಾ ಇತ್ತು, ಸಾರ್ ಬಂದಿಲ್ಲ. ಇವತ್ತು ಬಂದಿದ್ದೀವಿ. ಮಗದೊಮ್ಮೆ ಅವ್ರಿಗೆ ನಾವು ಸ್ವಾಗತವನ್ನು ಕೊಯ್ತಾ ಇದ್ದೀವಿ.